ನಟಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಈ ಪ್ರಕರಣದಲ್ಲಿ ಮುನ್ನೆಲೆಗೆ ಬಂತು ಪ್ರಭಾವಿ ಮಂತ್ರಿಗಳ ಹೆಸರು. ಕಳೆದ ವಾರದಿಂದ ಮಹಾಮೌನದ ಮೊರೆ ಹೋಗಿರುವಂತಹ ಆ ಮಂತ್ರಿ ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಿದ್ದಂತಹ ಮಂತ್ರಿ ಈಗ ಮೂಡ್ ಆಫ್ ನಲ್ಲಿ ಇದ್ದಾರೆ. 1 ವರ್ಷದಲ್ಲಿ 300 ಕೆಜಿ ಚಿನ್ನ ಕಳ್ಳ ಸಾಗಾಣಿಕೆ ಆರೋಪ ಕೂಡ ಇದೆ. ಮಂತ್ರಿಗೆ ಸಂಬಂಧಪಟ್ಟಂತಹ ಬೇನಾಮಿ ವ್ಯಕ್ತಿಗಳಿಗೂ ನಟಿಗೂ ಸಂಬಂಧದ ಶಂಕೆ ಕೂಡ ಇದೆ. ಬೇನಾಮಿ ಗೋಲ್ಡ್ ಶಾಪ್ಗಳ ಮೂಲಕ ಬಹುಕೋಟಿ ಅವ್ಯವಹಾರವನ್ನ ಮಾಡ್ತಾ ಇದ್ರು. ಎಸ್, ನಟಿ ರನ್ಯಾ ಅವರ ಒಂದು ವಿಚಾರ ಈಗ ಎಲ್ಲೆಡೆಗೂ ಕೂಡ ಸುದ್ದನ್ನ ಮಾಡ್ತಾ ಇರುವಂತಹ ಸುದ್ದಿಯಾಗಿದೆ. 15 ಕೆಜಿ ಗೋಲ್ಡ್ ಅನ್ನ ಅಕ್ರಮವಾಗಿ ಸಾಗಾಟ ಮಾಡುವಂತಹ ಸುಸಂದರ್ಭದಲ್ಲಿ ತಗಲಾಕೊಂಡಿದ್ರು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರ್ತಾ ಇದೆ. ದೇಶಕ್ಕೆ ಸಾವಿರಾರು ಕೋಟಿ ಟ್ಯಾಕ್ಸ್ ಫ್ರಾಡ್ ಮಾಡಿರುವಂತಹ ಆರೋಪ ಕೂಡ ಇದೆ. ದುಬೈನಿಂದ ತೆರಿಗೆ ವಂಚಿಸಿ ಚಿನ್ನವನ್ನ ತಂದು ಆಭರಣವಾಗಿ ಪರಿವರ್ತಿಸಿ ಬಿಗ್ ಸ್ಕ್ಯಾಮ್ ಕೂಡ ನಡೆಸಲಾಗ್ತಾ ಇದೆ. ನಟಿ ರನ್ಯಾ ರಾವ್ ತಂಡಕ್ಕೆ ಮಂತ್ರಿಯ ಕೃಪಾ ಆಶೀರ್ವಾದ ಕೂಡ ಇದೆ. ಹಗರಣದ ಮೂಲ ಪತ್ತೆ ಹಚ್ಚಿರುವಂತಹ ಡಿಆರ್ಐಗೆ ಸ್ಫೋಟಕ ಅಂಶಗಳು ಪತ್ತೆಯಾಗಿದೆ. ಸಿಬಿಐ ಎಫ್ಐಆರ್ ಬಳಿಕ ಇಡಿ ತೆಕ್ಕೆಗೆ ಚಿನ್ನ ಕಳ್ಳ ಸಾಗಣೆ ಪ್ರಕರಣ ಬರ್ತಾ ಇದೆ. ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇರೋದ್ರಿಂದ ಎನ್ಐಎ ಕೂಡ ಎಂಟ್ರಿ ಕೊಡ್ತಾ ಇದೆ. ಈ ಬಗ್ಗೆ ಈಗಾಗಲೇ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮಾಹಿತಿ ಕೂಡ ನೀಡಲಾಗಿದೆ. ಪ್ರಕರಣದಲ್ಲಿ ರನ್ಯಾ ರಾವ್ಗೆ ಸಹಾಯ ಮಾಡಲು ಖುದ್ದಾದ ಮಂತ್ರಿಗಳ ಆಪ್ತರು ಇದ್ದಾರೆ. ಪ್ರಕರಣದಿಂದ ರನ್ಯಾ ರಾವ್ ನನ್ನ ಬಚಾವ್ ಮಾಡಲು ಮಂತ್ರಿಯ ಆಪ್ತರು ಹರಸಾಹಸ ಪಟ್ಟಿದ್ದಾರೆ. ಪ್ರಭಾವಿ ಇಲಾಖೆಯನ್ನ ಮುನ್ನಡೆಸುತ್ತಿರುವಂತಹ ಮಂತ್ರಿಗೆ ನೋಟಿಸ್ ಕೂಡ ಸಾಧ್ಯತೆ ಇದೆ. ಮುಂದಾಗಲಿರುವಂತಹ ಅನಾಹುತ ಬಗ್ಗೆ ಗ್ರಹಿಸಿ ಮಂತ್ರಿಯವರು ಮೂಡ್ ಆಫ್ ನಲ್ಲಿ ಇದ್ದಾರೆ. ಎಸ್, ನಾನಾಗ್ಲೇ ಹೇಳ್ತಾ ಇದ್ದೆ, ರನ್ಯಾ ರಾವ್ ಆಕೆ 15 ಕೆಜಿ ಚಿನ್ನವನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಖತ್ತಾಗಿ ತಗಲಾಕೊಂಡಿರುವಂತಹ ನಟಿ. ಮಾಣಿಕ್ಯ ಸಿನಿಮಾದಲ್ಲಿ ನಟನೆ ಮಾಡಿದ್ರು. ಇದು ಮೇಲ್ನೋಟಕ್ಕೆ ಸ್ವಲ್ಪ ಚಿಕ್ಕದಾಗಿರುವಂತಹ ವಿಚಾರ ಅಂತ ಬೇರೆಯವ್ರಿಗೆ ಅನ್ಸಿದ್ರು ಕೂಡ ಇದು ಚಿಕ್ಕದಾಗಿರೋದಲ್ಲ. ದೇಶಕ್ಕೆ ಸಾವಿರಾರು ಕೋಟಿ ಟ್ಯಾಕ್ಸ್ ಅನ್ನ ಫ್ರಾಡ್ ಮಾಡಿ ಆರೋಪ ಮಾಡಿದ್ದಾರೆ. ರನ್ಯಾ ಅರೆಸ್ಟ್ ಆದ ದಿನದಿಂದ ಸರಿಯಾಗಿ ಮಾತನಾಡ್ತಿಲ್ಲ ಮಂತ್ರಿ. ಮಾಧ್ಯಮದ ಜೊತೆಯಂತೂ ತುಟಿಕ್ ಪಿಟಿಕ್ ಅಂತ ಹೇಳ್ತಾ ಇಲ್ಲ. ಈ ಹಿಂದೆ ಪ್ರತಿಯೊಂದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಿದ್ದಂತಹ ಆ ಮಂತ್ರಿ ಅಮಿತ್ ಶಾ ಗಮನಕ್ಕೆ ಹೋದ್ರೆ ಅಂತ ಪ್ರಭಾವಿ ಸಚಿವ ಈ ಪ್ರಕರಣದಲ್ಲಿ ಮಂತ್ರಿಯ ಹೆಸರು ಹೊರಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಲವು ದೊಡ್ಡ ಬಂಗಾರದ ಅಂಗಡಿಗಳ ಜೊತೆಗೆ ನಂಟು ಕೂಡ ಇದೆ. ಹಲೋ ಗೋಲ್ಡ್ ಶಾಪ್ ನಲ್ಲಿ ಬೇನಾಮಿ ಹೂಡಿಕೆ ಮಾಡಿದ್ದಂತಹ ಮಂತ್ರಿ ರನ್ಯಾ ತಂದಿದ್ದೇ ಚಿನ್ನ ಗೋಲ್ಡ್ ಶಾಪ್ಗೆ ಹೋಗಿ ಆಭರಣವಾಗಿ ಕನ್ವರ್ಟ್ ಆಗ್ತಾ ಇತ್ತು. ಹೀಗೆ ಕಳ್ಳ ಸಾಗಾಟನೆ ಚಿನ್ನದ ಕಮಾಯಿಗಳನ್ನ ಮಂತ್ರಿಗೂ ಕೂಡ ಅದರಲ್ಲೂ ಕೂಡ ಪಾಲನ್ನ ಕೊಡ್ತಾ ಇದ್ರು. ಈಗ ಪರಿಸ್ಥಿತಿ ಹೆಂಗಾಗಿ ನಾವು ನೋಡಿ. ಎಸ್, ಈಗ ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ, ನಟಿ ರನ್ಯಾ ರಾವ್ ಹಿಂದ್ಗಡೆ ಇಡೀ ಪಟಾಲಂ ಇದೆಯಲ್ಲ, ಆ ಪಟಾಲಂ ಎಲ್ಲ ಈಗ ಬಿದ್ದಿದೆ ಹೊರಗಡೆ. ಯಾಕಂದ್ರೆ ನಟಿ ರನ್ಯಾ ತಂದಿದ್ದಂತಹ ಚಿನ್ನ ಏರ್ಪೋರ್ಟ್ ನಲ್ಲಿ ಸ್ಟ್ರಕ್ ಆಯ್ತು, ಸಿಕ್ಕಾಕೋ ಬಿತ್ತು. ರನ್ಯಾ ಹಿಂದೆ ಒಂದಿಷ್ಟು ಪ್ರಭಾವಿ ಮಂತ್ರಿಯ ಕೈವಾಡವಿದೆ ಅನ್ನೋದು ಬಯಲಾಗಿದೆ. ರಾಜಕಾರಣಿಯ ಹೆಸರು ಹೊರಬರಲಿ ಅಂತ ಕಾಯುತ್ತಿರುವಂತಹ ವಿರೋಧಿಗಳು ಈ ಮಧ್ಯೆ ಈ ಸಚಿವನ ಕುತ್ತಿಗೆಗೆ ಹಗ್ಗ ಬಿಗಿಯಲು ಎದುರಾಳಿಗಳ ಯತ್ನ. ಪ್ರಭಾವಿ ಮಂತ್ರಿಗಳನ್ನ ಫಿನಿಶ್ ಮಾಡಲು ವಿರೋಧಿ ಬಣ ಪ್ರಯತ್ನ. ದೊಡ್ಡ ಹುದ್ದೆಯ ಕನಸು ಕಾಣುತ್ತಿರುವಂತಹ ಮಂತ್ರಿಗೆ ಇದೆಂತ ಇಕ್ಕಟ್ಟು. ಹಾಗಾದ್ರೆ ಆ ಪ್ರಭಾವಿ ಮಂತ್ರಿ ಯಾರು? ಎಸ್,
ಪ್ರಭಾವಿ ಮಂತ್ರಿಯ ಕೃಪಾ ಕಟಾಕ್ಷ ನಟಿ ರನ್ಯಾ ರಾವ್ಗೆ ಇದೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರಭಾವಿ ರಾಜಕಾರಣಿ ರನ್ಯಾಗೆ ಹೆಲ್ಪ್ ಮಾಡ್ತಾ ಇದ್ರು. ಈ ತರ ಕಳ್ಳ ಸಾಗಾಣಿಕೆಯಿಂದ ತಂದಿರುವಂತಹ ಅಷ್ಟೋ ಗೋಲ್ಡ್ ಶಾಪ್ಗೆ ತೆಗೆದುಕೊಂಡು ಹೋಗಿ ಕರಗಿಸಿ ಬೇಕಾಗಿರುವಂತಹ ಚಿನ್ನವನ್ನ ತಯಾರು ಮಾಡ್ತಾ ಇದ್ರು. ಹಾಗೆ ಟ್ಯಾಕ್ಸ್ ಫ್ರಾಡ್ ಕೂಡ ಮಾಡಿದ್ದಾರೆ. ಇದಿಷ್ಟೆಲ್ಲ ಆಗ್ತಾ ಇದ್ರು ಕೂಡ ಈಕೆಗೆ ಇಷ್ಟು ಧೈರ್ಯ ಬರೋಕೆ ಕಾರಣ ಆ ಒಂದು ಪ್ರಭಾವಿ ಮಂತ್ರಿ. ಆ ಪ್ರಭಾವಿ ಮಂತ್ರಿ ದೊಡ್ಡ ದೊಡ್ಡ ಕನಸನ್ನ ಕಾಣ್ತಾ ಇದ್ದ. ಎಲ್ಲಿ ಅಮಿತ್ ಶಾ ಅವ್ರಿಗೆ ಗೊತ್ತಾಗ್ಬಿಡುತ್ತೋ ಅಂತ ಭಯ ಪಡ್ಕೊಳ್ತಾ ಇದ್ದಾನೆ. ಯಾರು ಹಾಗಾದ್ರೆ ಆ ಒಂದು ರಾಜಕಾರಣಿ?